ಸಿಎಂ ಸಿದ್ದರಾಮಯ್ಯ ಆರೋಗ್ಯದಲ್ಲಿ ತುಸು ಏರುಪೇರಾಗಿದೆ. ಬೆಳಗಾವಿ ಸರ್ಕಿಟ್ ಹೌಸ್ನಲ್ಲಿರುವ ಸಿಎಂ ಸಿದ್ದರಾಮಯ್ಯ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ. ಬೆಳಗಾವಿ ಸರ್ಕಿಟ್ ಹೌಸ್ನಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಬೆಳಗ್ಗೆ 9 ಗಂಟೆಗೆ ಸದನಕ್ಕೆ ಸಿದ್ದರಾಮಯ್ಯ ಬರಬೇಕಿತ್ತು. ಅನಾರೋಗ್ಯದ ಹಿನ್ನೆಲೆ ಇನ್ನೂ ಕೂಡ ಸದನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಬಂದಿಲ್ಲ. ಸರ್ಕಿಟ್ ಹೌಸ್ಗೆ ಬಂದ ಜಮೀರ್, ಸಲೀಂ ಅಹ್ಮದ್, ಸಿಎಂ ಸಿದ್ದರಾಮಯ್ಯ ಅವರ ಆರೋಗ್ಯದಲ್ಲಿ ತುಸು ಏರ್ಪೇರಾಗಿದೆ. ಬೆಳಗಾವಿ ಸರ್ಕಿಟ್ ಹೌಸ್ನಲ್ಲಿರುವ ಸಿದ್ದರಾಮಯ್ಯ ಬೆಳಗ್ಗೆ 9 ಗಂಟೆಗೆ ಸದನಕ್ಕೆ ಸಿದ್ದರಾಮಯ್ಯ ಅವರು ಬರಬೇಕಾಗಿತ್ತು. ಅನಾರೋಗ್ಯದ ಹಿನ್ನೆಲೆ ಇನ್ನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸದನಕ್ಕೆ ಬಂದಿಲ್ಲ. ಇನ್ನು ನಿನ್ನೆ ಕೂಡ ಸ್ವಲ್ಪ ಹೊಟ್ಟೆ ನೋವು ಅಂತ ಕೂಡ ಹೇಳ್ತಾ ಇದ್ರು. ಹೊಟ್ಟೆ ನೋವು ಕಾರಣದಿಂದಾಗಿ ಸದನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ರು. ಹಾಗಾಗಿ ಸದನಕ್ಕೆ ಹೋಗಿರಲಿಲ್ಲ. ಇವತ್ತು ಕೂಡ ಆರೋಗ್ಯದಲ್ಲಿ ತುಸು ಏರುಪೇರಾಗಿದೆ. ಬೆಳಗಾವಿ ಸರ್ಕಿಟ್ ಹೌಸ್ನಲ್ಲಿದ್ದಾರೆ ಸಿದ್ದರಾಮಯ್ಯ ಅವರು. ಬೆಳಗ್ಗೆ 9 ಗಂಟೆಗೆ ಸದನಕ್ಕೆ ಬರಬೇಕಾಗಿತ್ತು. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿರೋದ್ರಿಂದ ಒಂದು ಸರ್ಕಿಟ್ ಹೌಸ್ನಲ್ಲಿ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ರೆಸ್ಟನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಆರೋಗ್ಯದ ಪರಿಸ್ಥಿತಿ ಸರಿ ಇದ್ದಿದ್ದರೆ ಬೆಳಗ್ಗೆ 9 ಗಂಟೆಗೆ ಬರ್ತಾ ಇದ್ರು. ಅನಾರೋಗ್ಯದ ಹಿನ್ನೆಲೆ ಇವತ್ತು ಸದನಕ್ಕೆ ಸಿದ್ದರಾಮಯ್ಯ ಅವರು ಬಂದಿಲ್ಲ. ಸರ್ಕಿಟ್ ಹೌಸ್ಗೆ ಜಮೀರ್ ಅವರು ಕೂಡ ಹೋಗಿದ್ದಾರೆ, ಸಲೀಂ ಅಹ್ಮದ್ ಅವರು ಕೂಡ ಹೋಗಿದ್ದಾರೆ. HM ರೇವಣ್ಣ, ಮಹೇಶ್ ತಮ್ಮಣ್ಣನವರು ಸೇರಿ ಹಲವರು ಸರ್ಕಿಟ್ ಹೌಸ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಏಕೆಂತಂದರೆ ಅವರ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಅಂತ ಹೋಗಿದ್ದಾರೆ. ಸಿದ್ದರಾಮಯ್ಯ ಅವರ ಆರೋಗ್ಯದಲ್ಲಿ ತುಸು ಏರುಪೇರು ಆಗಿರೋದ್ರಿಂದ ಎಲ್ಲರೂ ಕೂಡ ಹೋಗಿ ಆರೋಗ್ಯವನ್ನು ವಿಚಾರಿಸುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಬೆಳಿಗ್ಗೆ 9 ಗಂಟೆಗೆ ಬರಬೇಕಾಗಿತ್ತು ಸಿದ್ದರಾಮಯ್ಯ ಅವರು. ಅವರ ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ ಸದನಕ್ಕೆ ಬಂದಿಲ್ಲ. ನಿನ್ನೆಯೂ ಕೂಡ ಹೊಟ್ಟೆ ನೋವು ಇದ್ದ ಕಾರಣ ಸದನಕ್ಕೆ ಬಂದಿರಲಿಲ್ಲ. ಈಗ ಸರ್ಕಿಟ್ ಹೌಸ್ಗೆ ಜಮೀರ್ ಅವರಾಗಿರ್ಬೋದು, ಸಲೀಂ ಅಹ್ಮದ್ ಆಗಿರ್ಬೋದು, HM ರೇವಣ್ಣ, ಮಹೇಶ್ ತಮ್ಮಣ್ಣನವರು ಸೇರಿ ಹಲವರು ಹೋಗಿ ಸಿದ್ದರಾಮಯ್ಯ ಅವರ ಆರೋಗ್ಯವನ್ನು ವಿಚಾರಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಆಯ್ತು, ಈಗ ಹೊಡ್ತಾ ಇದ್ದಾರೆ. 2 ನಿಮಿಷ ಮತ್ತೆ ಈಗ ಹೊಡ್ತಾರೆ. ಈಗ ಆರಾಮಾಗಿದ್ದಾರೆ. ಬ್ರೇಕ್ಫಾಸ್ಟ್ ಆಯ್ತು, ಈಗ ಹೊಡ್ತಾ ಇದ್ದಾರೆ. 2 ನಿಮಿಷ ಮತ್ತೆ ಕೇಳ್ಕೊಡಿ. ಅವ್ರು ಬಟ್ ಹೊರಟಿದ್ದಾರೆ ಬಹುಶಃ. ಹಾಗೆ ಕೆಲವೆರಡು 3 ಗಂಟೆಗೆ ಅಸೆಂಬ್ಲಿಲಿ ರಿಪ್ಲೈ ಮಾಡ್ಬೇಕಂತ. BJP ಅವ್ರಿಗೆ ಏನ್ ಕೆಲಸ ಇಲ್ಲ. ನಾವ್ ಏನ್ ತಿಂಡಿ ತಿಂತೀವಿ, ನಾವ್ ಏನ್ ಊಟ ಮಾಡ್ತೀವಿ ಅದ್ರ ಬಗ್ಗೆ ಚರ್ಚೆ ಮಾತ್ರ ಮಾಡ್ತಾರೆ. ರಾಜ್ಯದ ಸಮಸ್ಯೆಗಳ ಚರ್ಚೆ ಮಾಡ್ಬೇಕು. ಇವತ್ತು ನಾಳೆ ಸದನ ನಡೀತಾ ಇದೆ. ಉತ್ತರ ಕರ್ನಾಟಕ ವಿಚಾರವಾಗಿ ಚರ್ಚೆ ಆಗ್ಬೇಕಾಗಿದೆ. ಅದು ಬಿಟ್ಟು ನಮ್ಮ ಸರ್ಕಾರದ ಬಗ್ಗೆ, ನಮ್ಮ ಸರ್ಕಾರ 5 ವರ್ಷ ಗಟ್ಟಿಯಾಗಿದೆ. ಪಕ್ಷದ ಅಂತಿಮ ತೀರ್ಮಾನ ಪಕ್ಷ. ಏನಾಗಿದೆ ಬಿಜೆಪಿ ಪಕ್ಷದಲ್ಲಿ ಒಂದೊಂದು ನೋಡಿರ್ಬೋದು. 2008 ಎಷ್ಟು ಜನ ಮುಖ್ಯಮಂತ್ರಿ ಮಾಡಿದ್ರು. ಆಮೇಲೆ 2019 ಎಷ್ಟು ಜನ ಮುಖ್ಯಮಂತ್ರಿ ಆಗಿದ್ರು. ಅವ್ರು ಏನ್ ತಗೊಂಡಾರೆ, ಅವ್ರ ಪಕ್ಷದಲ್ಲಿ 3 ಮುಖ್ಯಮಂತ್ರಿಗಳು ಚೆನ್ನಾಗಿದೆ. ಇವತ್ತು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದ್ ರಿಪ್ಲೈ ಮಾಡ್ಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಸ್ಟಡಿ ಮಾಡ್ಕೊಂತೀನಿ ಅಂತ ಕೂತಾರೆ. ಚೆನ್ನಾಗಿದೆ ತಿಂಡಿ ತಿಂದ್ರು ಎಲ್ಲ ತಿಂದ್ರು. ಚೆನ್ನಾಗಿದೆ. ಇವತ್ತು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದ್ ರಿಪ್ಲೈ ಮಾಡ್ಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಸ್ಟಡಿ ಮಾಡ್ಕೊಂತೀನಿ ಅಂತ ಕೂತಾರೆ. ಚೆನ್ನಾಗಿದೆ ತಿಂಡಿ ತಿಂದ್ರು ಎಲ್ಲ ತಿಂದ್ರು. ಚೆನ್ನಾಗಿದೆ. ಇವತ್ತು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ.